ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಕ್ರೂರಿ ಕಪಟಿ ವಂಚಕನಾದ ಈ ಕರ್ನಾಟಕದ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಆಟ ಆಡ್ತಾ ಇರ್ತಾದಾಗ, ಅಧರ್ಮ ತಾಂಡವವಾಗುವಾಗ, ನಮ್ಮಂತ ಕಾಯತನಿಕರದ ಬಾಳಿಕೆ ಹೆಚ್ಚಾದಾಗ ಅದರ ಮಟ್ಟ ಹೋಗ್ಲಿಕ್ಕೆ ದೇವರು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ. ದೇವರು ಮತ್ತೆ ಹುಟ್ಟಿ ಬರೋದಂದ್ರೇನು? ನಮ್ಮಂತ ಕರ್ನಾಟಕದ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆಯ ಮುಂದೆ ಬಂದು ಭವತಿ ಭಿಕ್ಷಾಂದೇವಿ ಅಂತ ಭಿಕ್ಷೆ ಬೇಡ್ತೀವಿ. ಯಾಕೆ ಗೊತ್ತಾ? ನೀವು ನೀಡುವ ಒಂದೇ ಒಂದು ಓಟಿನ ಆಶೆಗಾಗಿ. ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ಪ್ರಸಂಗ ಬಿಸ್ರ ಮಗ್ಳು ಮಲ್ಕೊಳಾಕ ಕೊಡ್ತೀವಿ. ಇದು ನಮ್ಮಂತ ರಾಜಕೀಯರು ಹಾಕುವ ಲೆಕ್ಕಾಚಾರ. ಅದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ನೀವು ಹೇಳಲ್ಲ, ಹೇಳಿದ್ರು ಅವನಿಗೆ ಅರ್ಥ ಆಗಲ್ಲ. ಯಾಕಂದ್ರ ಎಲ್ಲರೂ ಬಿಜಿ. ನಮ್ಮ ಸೊರಬರಿನ ನಮಗ ರಗಡೈತಿ ಅಂತಾದ್ರಾಗ ಊರು ಸಬರಿ ಅಂತ ತೊಗೊಂಡ್ರಪ್ಪ. ಆಫ್ಟರ್ ಒಬ್ಬ ಪಾನ್ ಶಾಪ್ ಅಂಗಡಿ ಹಾಕಿದವನು ಬೆಳಗಾಗೋದ್ರೊಳಗೆ 100 ಇದ್ದಿದ್ದು 200 ಆಗಲಿ ಅಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸುಡಿನ ನಂಬ್ಕೊಂಡು ಚುನಾವಣೆಯಲ್ಲಿ 500ಕ್ಕೆ 1000 ಅಂತ ಹಚ್ಚಿದೀವಲ್ಲ, ಹ್ಯಾಂಗ್ ತೆಗಿಬೇಕಪ್ಪ? ಈ ಭೂಮಿ ಮೇಲೆ ರೈತ ಒಂದು ಬೀಜ ಬಿತ್ತಿದ್ರೆ ಒಂದು ತೆನೆಗೆ ಆಸೆ ಪಡ್ತಾನೆ. ಅಂತಾದ್ರಾಗ ನಾವು ಆಸೆ ಪಡೋದು ತಪ್ಪ? ದಿಸ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ, ಬಂಡವಾಳ ತಕ್ಕೊಳಕ ಸರ್ಕಾರಿ ಶಾಲೆ ಮಾಡ್ಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡ್ಕೊಡ್ರಿ, ರಸ್ತೆ ಮಾಡ್ಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಚಾರಿ ಮಕ್ಕಳು ಬಂಡವಾಳ ಹಾಕಿದೀವಿ, ಅದ್ಮ್ಯಾಗ ಬಂಡವಾಳ ತಕ್ಕೊಳಕ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವ್ ಯಾವತ್ತಿದ್ರು ಇಲ್ಲೇ ಇರ್ಬೇಕು. ನಾ ಮಾತಾಡೋದು ಒಂದ್ ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರ ಯಾವತ್ತು ಇರಕಾಬೇಕು. ಈ ರುದ್ರಯ ಜೀವನದಲ್ಲಿ ಸೋಲೆಂಬ ಪದವೇ ಇಲ್ಲ. ನಿನ್ನ ಸಂಸಾರದ ಗೂಡಿಗೆ
ನನ್ನ ದ್ವೇಷವನ್ನು ಸಂಖ್ಯೆ ಹಚ್ಚಿ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡದೆ ಹೋದರೆ ನಾನು ರಾಜಕೀಯ ರಣಧೀರ, ವೈದಿಕರಿಗೆ ಯಮಕಿಂಕರ, ಮಿನಿಸ್ಟರ್ ರುದ್ರಯ್ಯನೇ ಅಲ್ಲ. ಹೊತ್ತು ನೋಡಿ ನಿನ್ನ ತಮ್ಮ ಕ್ರಾಂತಿಯ ಕೈ ಕಾಲುಗಳನ್ನು ಮುರಿಸಿ ಅವನ ಮೈ ಚರ್ಮ ಸುಲಿಸಿ ಆ ಚರ್ಮದಿಂದಲೇ ಮೆಟ್ಟು ಮಾಡಿಕೊಂಡು ಈ ರಾಜಕೀಯ ಸಿಂಹಾಸನದ ರಾಜನಂತೆ ರಾರಾಜಿಸಲಿಲ್ಲ. ಇಂದು ನಡೆಯುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳಲ್ಲಿ ನನ್ನ ಪಾಠವೈದಿ ಭೀಮರಾಯಣ ಶಿಷ್ಯ ಕ್ರಾಂತಿಯ ಬಾವುಗಳನ್ನು ನನ್ನ ಪರಮ ಶಿಷ್ಯ ಗರುಡರಾಜನಿಂದ ಅವನ ಕೈ ಕಾಲುಗಳನ್ನು ಮುರಿಸದೆ ಬಿಡಲಾರ ಈ ಆಟ ಯೋಗಿ. ಓಹೋ, ಪೈಲ್ವಾನ್ ಭೀಮರಾಯರು, ಇದೇನಿದು? ಇಂದು ನಡೆಯುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆಂದು ಶರವೇಗದಲ್ಲಿ ಹೋಗುತ್ತಿರುವೆ ಅಲ್ಲ, ಅದು ನಿನ್ನ ಉಚ್ಚತನ. ಬೇರಿಲ್ಲದ ಮರ, ಅಲ್ಲಿಲ್ಲದ ಹಾವು, ದನಿ ಇಲ್ಲದ ರಾಜಕಾರಣಿ, ಧೈರ್ಯ ಇಲ್ಲದ ಅಧಿಕಾರಿ, ಜ್ಞಾನ ಇಲ್ಲದ ನಿನ್ನಂತ ಅಜ್ಞಾನಿ ನಾಯಕರಿಗರಿಗೇನು ಗೊತ್ತು? ಈ ಕ್ರಾಂತಿಯ ಶೌರ್ಯ ಸಾಹಸ, ಶೌರ್ಯ ಸಾಹಸ ನನ್ನ ಗರುಡರಾಜ ತಾಕತ್ತಿನ ಮುಂದೆ ಅವ ನೀನು ಸುಳೆ. ನನ್ನ ಗರಡಿಯಲ್ಲಿ ಪಳಗಿದ ಕೇವಲ ಹುಲಿಯ ಲೋರದ ಮೂರು ಲೋಕದ ಗಂಡ, ಎದುರಾಳಿಗಳ ಮಿಂಡ, ಈ 7 ಕೋಟಿ ಕನ್ನಡಿಗರ ಕಂದ ಕ್ರಾಂತಿ ವೀರ, ನನ್ನ ಶಿಷ್ಯ ಕ್ರಾಂತಿಯ ಒಂದೊಂದೇ ಒದಗಿ, ನಿನ್ನ ಶಿಷ್ಯನ ಮಕ್ಕಳು ಬುಡಿ ಬುಡಿ ಮಾಡದೆ ಬಿಡಲಾರ ಕ್ರಾಂತಿ. ಹುಷಾರೇ, ಯಾರ ಮುಂದೆ ಬಂದು ಏನು ಬಗಳುತ್ತಿರುವೆ ಎಂಬ ಅರಿವಿದನಲೇ ಹುಚ್ಚು ಮೈಕೆ, ಹುಚ್ಚು ನಾಯಿಯ ಮುಂದೆ ನಿನ್ನಂತ ರಾಜಕೀಯ ಹುಚ್ಚು ನಾಯಿಯ ಮುಂದೆ ಹೇಳುತ್ತಿದ್ದೇನೆಂಬ ಅರಿವು ಚೆನ್ನಾಗಿ ನನಗೂ ಗೊತ್ತು. ಲೇ ಭೀಮ್ಯಾ, ಶಾಸಕನನ್ನು ಗೌರವ ಕೊಟ್ಟು ಸುಮ್ಮನಿದ್ದಾರೆ, ಹತ್ತು ಮೀರಿ ಮಾತನಾಡುತ್ತಿವೆ. ನಿನ್ನಲ್ಲಿ ತಾಕತ್ತು ಅನ್ನೋದಿದ್ರ, ಗಂಡಸ್ತನ ಅನ್ನೋದಿದ್ರ ತೋರಿಸುವ ಕುಸ್ತಿ ಕನ್ನದಾಗ ನಿನ್ನ ಗಂಡೆದೆಯ ಗಂಡಸ್ತನವನ್ನು. ನಿನಗೆ ಹೀಗಿಂದ ಹೇಳಿದ್ದೆ, ಮತ್ತೊಮ್ಮೆ ಹೇಳುತ್ತೇನೆ. ಆ ಬೆಟ್ಟಪ್ಪಳ ಬೆನ್ನುಗಟ್ಟಿ ಕ್ರಾಂತಿಯ ಬೆಂಬಲವಾಗಿ ನಿಲ್ಲದೆ ನನ್ನೊಂದಿಗೆ ಕೈ ಜೋಡಿಸು. ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ಈ ನಿನ್ನ ಕುಸ್ತಿಯ ಕೌಶಲ್ಯಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದಲೇ ನಿನಗೆ ಪ್ರಶಸ್ತಿ ಕೊಡಿಸುತ್ತೇನೆ. ನಿನ್ನ ಎತ್ತಿ ಕೆಳಬಗಿಬೇಕು ರಾಜಕೀಯ ರಣಗಾಡಿ, ಕೇವಲ ಆಸರೆ ಸಾಲದು, ಗೆಲ್ಲಕ ದಮ್ ಇರಬೇಕು. ನನ್ನ ಕ್ರಾಂತಿಯನ್ನು ಗೂಳಿಯಲ್ಲಿದೆ. ಗೂಳಿ, ಆ ಗೂಳೆ ಕೈ ಕಾಲು ಮೇಲೆ ಕೆಲಸನಿಲ್ಲ.
ಇವನು ರಾಜ್ಯ ಪ್ರಶಸ್ತಿಯ ವಿಜೇತ ಕುಸ್ತಿ ಪೈಲ್ವಾನನೇ ಅಲ್ಲ. ಸತ್ಯವಾದ ಮಾತು ನಿನ್ನ ಬಾಯಿಂದ ಹೊರಬಂತು ನೋಡು. ನೀನೊಬ್ಬ ಕುಸ್ತಿ ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಮೋಸದಿಂದ ಘಟಾನುಘಟಿ ಪೈಲ್ವಾನ್ಗಳನ್ನ ಸೋಲಿಸಿದ ಆಮಿನ ಗಂಡಸ್ಥಾನ ಎಂತಾದೈತಿ ಅಂತ ನಾನು ನೋಡಿ ನೋಡ. ಈಗ ಇವರ ಕೈ ಕಾಲು ಹಿಡಿದುಕೊಂಡು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ರಾಜಕೀಯದ ಮುಂದೆ ಬಂದು ಕಲರ್ ಶರ್ಟ್ ಹಾಕಿಕೊಂಡು ಮೇಲೆ ಕತ್ತಿಯಲ್ಲ ಬಾರೋ ಸೂರ. ಇಂದು ನಡೆದ ಕುಸ್ತಿಕಾಂಡದಲ್ಲಿ ನಮ್ಮಿಬ್ಬರ ನಡುವೆ ಕಾಳಗವೇ ನಡೆದು ಹೋಗಲಿ. ನಿನಗೆ ಸೋಲಿನ ರುಚಿ ಹಂಗಿರ್ತೈತಿ ಅಂತ ನಾನು ತೋರಿಸ್ತೇನೆ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುವ ಶವವನ್ನು ಸಹ 3 ಸುತ್ತು ಸುತ್ತ ಮಂಡಿನ ಪಾತ್ರೆಯಲ್ಲಿ ಹೊಡೆಯವರು. ವಿನಃ ಬಂಗಾರದ ಪಾತ್ರೆಯಿಂದಲ್ಲ. ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ, ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆ, ಬೇಡವನ್ನು ಬಿಸಾಕಿದರೆ ಭಿಕ್ಷೆ. ಅನಾಥಾಶ್ರಮದಲ್ಲಿ ಕೊಟ್ಟರೆ ದಾನ, ದೇವರ ಹುಲ್ಲಿಗೆ ಹಾಕಿದರೆ ದೇವಿಗೆ, ನ್ಯಾಯಾಲಯದಲ್ಲಿ ಕಟ್ಟಿದರೆ ದಾನ. ಅಂತಹ ಸಂಪತ್ತನ್ನೇ ದಿಕ್ಕಚ್ಚಿದ ಪೈಲ್ವಾನ್ ಇವರ. ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಇಂದು ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಬೆಂಗಳೂರಿಗೆ ಹೋಗಿ ಲ್ಯಾಂಡ್ ಆಗುವುದರ ಮೊದಲಾಗಿ ನನ್ನ ಬದ್ಧ ವೈರಿ ಆ ಕ್ರಾಂತಿ ಸೋತ ಸುದ್ದಿ ನನ್ನ ಕಿವಿಗೆ ಮುಟ್ಟಬೇಕು. ಇಲ್ಲವಾದರೆ ಗೊತ್ತಲ ಈ ರುದ್ರೇಗೌಡರ ಕೈ ಚಳಕ. ವಿಜಯ ಸದಾ ನನ್ನದು, ನಾಡು ಕರ್ನಾಡಿ ಜಿಲ್ಲ ನಿನ್ನದು, ಶ್ರೀಗಂಧ ವಿಜಯ ಸದಾ ನನ್ನದು.